ಇವು ಟ್ರಿಕ್ಸ್ ನಿಮಗೆ ಏನಾರ ಗೊತ್ತಾದ್ರೆ ಬ್ಯಾಂಕ್ಗಳು ದಂಧನ ಬಂದಾಗ್ಬಿಡ್ತೈತಿ. ಯಾಕಂದ್ರೆ ಇವು ಟ್ರಿಕ್ಸ್ ಇಂದ ನಿಮ್ದು ಯಾವ್ದಾರ ಲೋನ್ ಇರಲಿ, ನೀವು ಇಂಟ್ರೆಸ್ಟ್ ಕೊಡ್ಲಾರ್ದ ನಿಮ್ ಎಲ್ಲಾ ಲೋನ್ ಮುಟ್ಟಿಸ್ಬಿಡ್ಬಹುದು. ಲೋನ್ ತಗೊಂಡ್ಮೇಲೆ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟ್ ಪೇ ಮಾಡೋದು. ಅನ್ಕೋರಿ ನೀವು 50 lakh ಹೋಮ್ ಲೋನ್ ತಗೋತೀರಿ ಫಾರ್ ದ ನೆಕ್ಸ್ಟ್ 25 years at 8.5% ಇಂಟ್ರೆಸ್ಟ್ ರೇಟ್. ಅದ್ರದ್ದು ಮಂತ್ಲಿ EMI ಆಗ್ತೈತಿ ಅರೌಂಡ್ 40,000. ಇದ್ರೊಳಗೆ ಏನು ಹಿಡನ್ ಫ್ಯಾಕ್ಟ್ ಐತಿ ಅಂದ್ರೆ ಫಾರ್ ದ ನೆಕ್ಸ್ಟ್ 25 years ನಿಮ್ 50 lakh ಲೋನ್ ಮೇಲೆ 70 lakh ತನ ಬರೀ ಇಂಟ್ರೆಸ್ಟ್ ಪೇ ಮಾಡ್ತೀರಿ. ನಿಮ್ ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಇಂಟ್ರೆಸ್ಟ್ ಕೂಡಿ ನೀವು 1.2 crore ತನ ಲೋನ್ ರಿಪೇ ಮಾಡತ್ತೀರಿ. ಬೇಸಿಕಲಿ ಈ ಲೋನ್ ಇಂಟ್ರೆಸ್ಟ್ ಫ್ರೀ ಮಾಡಕ್ಕೆ ಎರಡು ಟ್ರಿಕ್ಸ್ ಅದಾವ. ನಿಮ್ ಮಂತ್ಲಿ EMI ದ 5% ಅಮೌಂಟ್ ನ ಒಂದು ಮ್ಯೂಚುವಲ್ ಫಂಡ್ ದಾಗ SIP ಮಾಡ್ರಿ. ಅದ್ರದ್ದು ರಿಟರ್ನ್ಸ್ ಅರೌಂಡ್ 15 to 16% ಇರಬೇಕು. ನಿಮ್ ಲೋನ್ 25 years ಇದ್ರೆ SIP ನು 25 years ಮಾಡ್ಬೇಕು. 25 years SIP ಮಾಡೋದ್ರಿಂದ ನಿಮ್ಮ ಹತ್ರ ಏನಿಲ್ಲ ಅಂದ್ರೂ 79 lakh ತನ ಕಾರ್ಪಸ್ ಕೊಡ್ತೈತಿ. ನಿಮ್ ಇಂಟ್ರೆಸ್ಟ್ ಇರೋದ 70 lakhs, ಸೊ ನಿಮ್ SIP ಅಮೌಂಟ್ ಇಂದ ಎಲ್ಲಾ ಕವರ್ ಆಗಿಬಿಡ್ತದೆ. ಸೆಕೆಂಡ್ ಟ್ರಿಕ್ ಏನಪ್ಪಾ ಅಂದ್ರೆ ಎವ್ರಿ ಇಯರ್ ಒಂದು ಎಕ್ಸ್ಟ್ರಾ EMI ಪೇ ಮಾಡ್ಬೇಕು. ಒಂದು ವರ್ಷದಾಗ 12 EMIs ಇರ್ತಾವ, ಆದ್ರೆ ನಾವು ಪ್ರತಿ ವರ್ಷ 13 EMIs ಪೇ ಮಾಡ್ಬೇಕು. ಇದರಿಂದ ನಿಮ್ 25 years ಲೋನ್ ಬರೀ 10 years ದಾಗ ಕ್ಲಿಯರ್ ಆಗಿಬಿಡ್ತೈತಿ. ಮತ್ತೆ ನೀವೀಗ 40 lakhs ತನ ಇಂಟ್ರೆಸ್ಟ್ ನು ಉಳಿಸ್ತೀರಿ. ಇವು ಎರಡು ಟ್ರಿಕ್ಸ್ ಯೂಸ್ ಮಾಡಿದ್ರೆ ನಿಮ್ ಲೋನ್ ಈಸಿಲಿ ಇಂಟ್ರೆಸ್ಟ್ ಫ್ರೀ ಆಗ್ತೈತಿ.